ಕರ್ತವ್ಯ ನಿರತ ಸ್ಥಳದಲ್ಲಿ ಸಂತೋಷದ ಬದುಕಿನ ದಶಸೂತ್ರಗಳು. ಮೊದಲನೆಯದು, ಎಲ್ಲರನ್ನು ಗೌರವಿಸಿ ಆದರೆ ಯಾರನ್ನು ನಂಬಿ ಕರ್ತವ್ಯ ನಿರ್ವಹಿಸಬೇಡಿ. ಎರಡನೆಯದು, ಕಚೇರಿಯ ವಿಷಯಗಳನ್ನು ಮನೆಗೆ ತರಬೇಡಿ, ಹಾಗೆಯೇ ಮನೆಯ ವಿಷಯಗಳನ್ನು ಕೂಡ ಕಚೇರಿಗೆ ತೆಗೆದುಕೊಂಡು ಹೋಗಬೇಡಿ. ಮೂರನೆಯದು, ಕೆಲಸದ ಸ್ಥಳಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಿ, ಹಾಗೆಯೇ ಕೆಲಸದ ಸಮಯ ಮುಗಿದ ಮೇಲೆಯೇ ಹೊರಡಿ. ನಾಲ್ಕನೆಯದು, ಕರ್ತವ್ಯ ನಿರತ ಸ್ಥಳದಲ್ಲಿ ಯಾವತ್ತೂ ಸಂಬಂಧಗಳನ್ನು ಬೆಳೆಸಬೇಡಿ. ಇದು ಯಾವತ್ತಿಗೂ ಬೆನ್ನ ಹಿಂದಿನ ಬೆಂಕಿ, ಬ್ಯಾಕ್ಫೈರ್. ಐದನೆಯದು, ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ. ಒಂದು ವೇಳೆ ಕಚೇರಿಯಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಧನ್ಯವಾದ ಹೇಳಿ, ಇಲ್ಲದಿದ್ದರೆ ನನಗೆ ಕಲಿಯಲು ಅವಕಾಶ ಸಿಕ್ಕಿದೆ ಎಂದು ಭಾವಿಸಿ. ಆರನೆಯದು, ಸ್ಥಾನ ಮಾನ ಮತ್ತು ಬಡ್ತಿಗಾಗಿ ಎಂದೂ ಅವಸರ ಮಾಡಬೇಡಿ. ನಿಮಗೆ ಬಡ್ತಿಯಾದರೆ ಸಂತೋಷ ಪಡಿ, ಇಲ್ಲವಾದಲ್ಲಿ ಚಿಂತೆ ಇಲ್ಲ. ನಿಮ್ಮ ಜ್ಞಾನ, ಕೌಶಲ್ಯ, ವಿನಯವಂತಿಕೆ ಹಾಗೂ ನೀವು ಹೊಂದಿರುವ ಹುದ್ದೆಯನ್ನು ಸಮಾಜ ಗೌರವಿಸುತ್ತದೆ ಹಾಗೂ ನೆನಪಿಸಿಕೊಳ್ಳುತ್ತದೆ. ಏಳನೆಯದು, ಕಚೇರಿಯ ವಿದ್ಯಮಾನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮಗೆ ನಿಮ್ಮ ಜೀವನದಲ್ಲಿ ಮಾಡಬೇಕಾದ ಇನ್ನೂ ಅದೆಷ್ಟೋ ಕೆಲಸಗಳಿವೆ. ಎಂಟನೆಯದು, ನಿಮ್ಮ ಸ್ಥಾನ, ಮಾನ ಮತ್ತು ವೇತನದ ಬಗ್ಗೆ ಅಹಂಕಾರ ಪಡಬೇಡಿ. ನೀವು ವೇತನ ಪಡೆದು ಸೇವೆ ಸಲ್ಲಿಸುವವರು. ನಿಮ್ಮ ಸ್ವಂತದ್ದನ್ನು ಖರ್ಚು ಮಾಡಿ ಸಂತೋಷ ಪಡಿ. ಒಂಬತ್ತನೆಯದು, ಜನರು ನಿಮ್ಮನ್ನು ಹೇಗೆ ಗೌರವಿಸುತ್ತಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ವಿನಯವಂತರಾಗಿರಿ. ನೀವು ಎಂದಿಗೂ ಯಾರಿಗೂ ಅನಿವಾರ್ಯವಲ್ಲ ಎಂಬುದನ್ನು ನೆನಪಿಡಿ. ಹತ್ತನೆಯದು ಮತ್ತು ಕೊನೆಯದಾಗಿ, ನಮಗೆ ಬೇಕಿರುವುದು ಕುಟುಂಬ, ಸ್ನೇಹಿತರು, ಮನೆ ಮತ್ತು ಮನಃಶಾಂತಿ ಮಾತ್ರ. ನೆನಪಿರಲಿ.